ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯುಜಲ ಗಗನ ಅನಲ ಅನು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ತಾತ್ವಿಕ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿದರೆ ಏನು ಭಗವದ್ಗೀತಾಕಾರ ಅಪೇಕ್ಷೆ ಪಟ್ಟಿದ್ದಾನೆ ಅದನ್ನು ನಾವು ಗಳಿಸಬಹುದು. ನಾಗರಿಕ ದೇಶಗಳು, ರಾಷ್ಟ್ರಗಳು, ಆ ನಾಗರಿಕ ರಾಷ್ಟ್ರಗಳಲ್ಲಿ ನಾಗರಿಕರು, ಅದರಲ್ಲಿ ತಾತ್ವಿಕರು ಅನ್ನುವವರು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲ ಭಗವದ್ಗೀತೆಯ ಅವರವರ ಭಾಷೆಗಳಲ್ಲಿ ಅನುವಾದಗೊಂಡಿರತಕ್ಕಂಥ ಕೃತಿಗಳು ಇವೆ. ಅಂದರೆ ಅರ್ಥ, ಭಗವದ್ಗೀತೆಯನ್ನು ಎಲ್ಲ ಧರ್ಮದವರೂ ಅಧ್ಯಯನ ಮಾಡುತ್ತಾರೆ ಅಂತ. ಅದು ಧರ್ಮಾತೀತವಾಗಿರತಕ್ಕ ಗ್ರಂಥ. ನಾನು ಸ್ವತಃ ಅದನ್ನ ಕ್ರಿಶ್ಚಿಯನ್ನರ, ಮುಸಲ್ಮಾನರ, ಬೌದ್ಧರ, ಜೈನರ ಧಾರ್ಮಿಕ ಸಂಸ್ಥೆಗಳಲ್ಲಿ ನೋಡಿದ್ದೇನೆ. ತೌಲನಿಕ ಅಧ್ಯಯನಕ್ಕಾಗಿ ಅವರು ಅದನ್ನ ಬಳಸ್ಕೊಳ್ತಾರೆ. ಕಾರಣಗಳು ಏನಿದ್ದರೂ ಭಗವದ್ಗೀತೆ ಎನ್ನತಕ್ಕಂಥದ್ದು ತಾತ್ವಿಕ ಕ್ಷೇತ್ರದ ರಾಜು. ಅದನ್ನ ಪ್ರಶಂಸೆ ಮಾಡಿ, ಅದಕ್ಕೆ ಶಿಷ್ಯರಾಗಿ, ಅದನ್ನು ಆಧರಿಸಿ ತಲೆಯ ಮೇಲೆ ಹೊತ್ತಿರತಕ್ಕಂಥವರು ಕೋಟಿ 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 ಮಂದಿ. ಅದಕ್ಕೆ ದೊರಕಿರುವಷ್ಟು ಭಾಷ್ಯಗಳು, ವ್ಯಾಖ್ಯಾನಗಳು, ವಿವರಣೆಗಳು, ಪ್ರಬಂಧಗಳು ಲೆಕ್ಕವಿಲ್ಲದಷ್ಟು. ಪುಟಾಣಿ ಪುಸ್ತಕವಾದರೂ ಲಕ್ಷಾಂತರ ಅನುವಾದಗಳನ್ನು ಹೊಂದಿದೆ ಇದು. ಅಂತಹ ಭಗವದ್ಗೀತೆ ತುಂಬ ವಿಸ್ತಾರವಾಗಿ ಅಧ್ಯಯನ ಮಾಡಬೇಕಾಗಿರತಕ್ಕಂಥ ಗ್ರಂಥ. ಬಹಳ ಪುಟಾಣಿ ಗ್ರಂಥವಾದರೂ ಸುಮಾರೊಂದು 200-300 ಗಂಟೆಗಳ ಕಾಲ ಅದರ ಬಗ್ಗೆ ಉಪನ್ಯಾಸವನ್ನು ಕೊಡಬಹುದು. ಅಷ್ಟು ಕಾಲ ಅದಕ್ಕೆ ಉಪನ್ಯಾಸವನ್ನು ಮಾಡಬಹುದು. ಅಂದರೆ ಅಷ್ಟೊಂದು ಶಕ್ತಿಯುತವಾಗಿರತಕ್ಕಂಥ ತಾತ್ವಿಕತೆ ಆ ಭಗವದ್ಗೀತೆಯ ಒಳಗೆ ಇದೆ. ಇಂತಹ ಭಗವದ್ಗೀತೆಯನ್ನ ಸ್ವಯಂ ಶ್ರೀಕೃಷ್ಣನೇ ಹೇಳಿ, ಆ ಕಾರಣದಿಂದಲೇ ಇದಕ್ಕೆ ಭಗವದ್ಗೀತೆ, ಭಗವಂತನ ಗೀತೆ, ಭಗವಂತನ ಮಾತು, ಭಗವಂತನ ವಾಣಿ, ಭಗವಂತನ ಹೇಳಿಕೆ, ಭಗವಂತನ ಬೆಳಕು, ಭಗವಂತನ ಮಾರ್ಗದರ್ಶನ, ಭಗವಂತ ನಮಗೆ ತೋರಿಸಿದಂತಹ ಪಾಠ. ಹೀಗಾಗಿ ಸಹಜವಾಗಿಯೇ ಅದಕ್ಕೆ ಮಾನ್ಯತೆ, ಉತ್ತಮಿಕೆ, ಬೆಲೆ ಎಲ್ಲ ಇದೆ. ಈಗಾಗಲೇ ಹೇಳಿದಾಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನು ತುಂಬ ಸವಿವರವಾಗಿ ಅಧ್ಯಯನ ಮಾಡಬೇಕು. ಆದರೆ ನಾವು ನಮ್ಮ ಕಾಲಮಿತಿಯಲ್ಲಿ ಮಹಾಭಾರತದ ಮಧ್ಯದಲ್ಲಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ದರಿಂದ ಅತ್ಯಂತ ಸ್ಥೂಲವಾಗಿ ಅದನ್ನ ನೋಡಿದ್ದೇವೆ. ಪ್ರಧಾನವಾಗಿರತಕ್ಕಂಥ ಅಂಶಗಳು ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಏನೇನು ಇದೆ ಎನ್ನುವುದನ್ನು ಗಮನಿಸಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆ ಮುಕ್ತಾಯವಾಗಿದೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಬಹಳ ಮಂದಿ ಕೇಳ್ತಾರಾದ್ದರಿಂದ ಆ ಪ್ರಶ್ನೆಯನ್ನೂ ಕಣ್ಣು ಮುಂದೆ ಇಟ್ಟುಕೊಂಡು ಭಗವದ್ಗೀತೆಯ ಮುಕ್ತಾಯದ ಶ್ಲೋಕವನ್ನು ನೋಡಿಬಿಡೋಣ. ಬಹಳ ಜನ ಕೇಳ್ತಾರೆ, ಈ ಮನೆಯಲ್ಲಿ ಈ ಕೃಷ್ಣೋಪದೇಶದ ಪಟವನ್ನು ಹಾಕಬಹುದೇ? ಅದು ಯುದ್ಧರಂಗದ್ದು. ಅಂತಹ ಚಿತ್ರವನ್ನು ಮನೆಯಲ್ಲಿ ಹಾಕಿದರೆ ಮನೆಯಲ್ಲಿ ಕಲಹಗಳಾಗತ್ತಂತೆ, ಹೌದೇ ಅಂತ ಬಹಳ ಮಂದಿ ಆ ಪ್ರಶ್ನೆಯನ್ನ ನನಗೆ ಕೇಳಿದ್ದಾರೆ.
ಅಂದ್ರೆ ಶ್ರೀಕೃಷ್ಣ ಉಪದೇಶ ಮಾಡ್ತಾ ಇರ್ತಕ್ಕಂಥದ್ದು, ಅರ್ಜುನ ಕೈ ಕಟ್ಟಿ ಕೇಳತಕ್ಕಂಥದ್ದು ಇಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಚಿತ್ರವನ್ನು ಹಾಕಬಹುದೇ ಅಂತ. ಭಗವದ್ಗೀತೆ ಮುಕ್ತಾಯವಾಗುವುದೇ ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ ಅನ್ನುವ ಕೃಷ್ಣನ ಅಭಿಮತದಿಂದ ಭಗವದ್ಗೀತೆ ಮುಕ್ತಾಯ ಆಗುತ್ತೆ. ಅದನ್ನು ಕೃಷ್ಣ ಹೇಳಿದ ಅಂತ ಅಲ್ಲ, ಅದನ್ನು ಹೇಳಿದ್ದು ಸಂಜಯನೇ. ಆದರೆ ಕೃಷ್ಣನ ಅಭಯಮುದ್ರೆ, ಯೋಗೀಶ್ವರ ಕೃಷ್ಣ ಅಂತಲ್ಲಿ ಹೇಳೋದು. ಬೇರೆ ಯಾವುದೋ ಗುಣವಾಚಕದ ಹಿನ್ನೆಲೆಯಲ್ಲಿ ಹೇಳಿದ ಕೃಷ್ಣ ಅಲ್ಲ. ಯತ್ರ ಯೋಗೀಶ್ವರ ಕೃಷ್ಣೋ, ಆ ಯುದ್ಧ ಭೂಮಿಯ ಮಧ್ಯದಲ್ಲಿ ಕೃಷ್ಣ ದರ್ಶನ ಕೊಟ್ಟಿದ್ದು ಒಬ್ಬ ಯೋಧನಾಗಿಯೋ ಸೇನಾಪತಿಯಾಗಿಯೋ ಅಲ್ಲ, ಯೋಗೀಶ್ವರನಾಗಿ ಆತ ನಮ್ಮನ್ನು ನೋಡ್ತಾನೆ. ಹಾಗೆಯೇ ಯತ್ರ ಪಾರ್ಥೋ ಧನುರ್ಧರ, ಅದೊಂದು ರಹಸ್ಯ, ಅದೊಂದು ಧ್ವನಿ ಆ ಭಗವದ್ಗೀತೆಯ ಕೊನೆಯಲ್ಲಿ ಬರ್ತಕ್ಕಂಥದ್ದು. ಶಸ್ತ್ರ ಸನ್ಯಾಸವನ್ನು ಮಾಡಿದ ಅರ್ಜುನ ಭಗವದ್ಗೀತೆಯ ನಂತರ ಭಗವಂತನ ವಾಣಿಯ ಪ್ರಭಾವದಿಂದಾಗಿ ಯತ್ರ ಪಾರ್ಥೋ ಧನುರ್ಧರಃ, ಧನುರ್ಧರಃ ಧನುಸ್ಸನ್ನು ಧರಿಸಿರತಕ್ಕ ಅರ್ಜುನ ಅಂತ ಹೇಳಿಕೆ. ಅಂದ್ರೆ ನಿಷ್ಕ್ರಿಯನಾಗಿದ್ದ ವ್ಯಕ್ತಿಯನ್ನು ಕ್ರಿಯಾಶಾಲಿಯನ್ನಾಗಿ ಮಾಡ್ತಕ್ಕಂಥದ್ದು. ಶಸ್ತ್ರ ಸನ್ಯಾಸವನ್ನು ಮಾಡಿದವನಿಂದ ಶಸ್ತ್ರ ಸ್ವೀಕಾರವನ್ನು ಮಾಡಿಸತಕ್ಕದ್ದು. ಅಂದರೆ ಕಣ್ಣಿಗೆ ಕತ್ತಲಾವರಿಸಿ ಕೈಕಟ್ಟಿ ಕುಳಿತಿದ್ದಾಗ ಬೆಳಕನ್ನು ಕೊಟ್ಟು ಆ ಮೌಢ್ಯದಿಂದ ಅವನಿಗೆ ದಾರಿ ಕಾಣಿಸ್ತಕ್ಕಂಥದ್ದು. ಹೀಗಾಗಿ ಯೋಗೀಶ್ವರನ ಸಂಪರ್ಕಕ್ಕೆ ಬಂದ ಅರ್ಜುನ ಬೆಳಕನ್ನು ಕಂಡಂತೆ ಭಗವದ್ಗೀತೆಯ ಅಧ್ಯಯನದಿಂದ ನಾವು ನಮ್ಮ ಜೀವನದಲ್ಲಿ ಬೆಳಕನ್ನು ಕಾಣುತ್ತೀವಿ. ಒಟ್ಟಿನಲ್ಲಿ ಆ ಶ್ಲೋಕದ ಕೊನೆಯ ಶ್ಲೋಕದ ಭಗವದ್ಗೀತೆಯ ಅಂತಿಮ ಫಲ ಅನ್ನುವಂತೆ ಆ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ಸಿಗುತ್ತೆ ಅಂದರೆ, ನಿರೀಕ್ಷಣೆ ನಾವೇನು ಮಾಡ್ತೀವಿ ಅಂದರೆ, ತತ್ರ ಅಂದರೆ ಎಲ್ಲಿ ಕೃಷ್ಣ ಮತ್ತು ಅರ್ಜುನ ಇರ್ತಾರೋ ಅಲ್ಲಿ ಎಂಥ ಕೃಷ್ಣ, ಯೋಗೀಶ್ವರನಾಗಿರತಕ್ಕಂಥ ಕೃಷ್ಣ. ಎಂಥ ಅರ್ಜುನ, ಕ್ರಿಯಾಶೀಲನಾಗಿರ್ತಕ್ಕಂಥ ಅರ್ಜುನ, ಧನುರ್ಧಾರಿಯಾಗಿರ್ತಕ್ಕಂಥ ಅರ್ಜುನ. ಈ ಈರ್ವರು ಎಲ್ಲಿ ಇರುತ್ತಾರೋ, ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಅಲ್ಲಿ ಶ್ರೀ ವಿಜಯ ಭೂತಿ ಇವು ಶಾಶ್ವತವಾಗಿ ಇರುತ್ತದೆ. ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ನನ್ನ ಮತ ಅದು. ಅಲ್ಲಿ ಈ ಮೂರು ಇರುತ್ತೆ. ವಿಶೇಷವಾಗಿ ಶ್ರೀ ಮತ್ತು ಭೂತಿ ಈ ಎರಡು ಮೇಲ್ನೋಟಕ್ಕೆ ಒಂದೇ ಪದದಂತೆ ಕಂಡರೂ ಮೂಲಭೂತವಾಗಿ ವ್ಯತ್ಯಾಸ ಇದೆ. ಭೂತಿ ಅನ್ನುವುದನ್ನ ಲಕ್ಷ್ಮಿಗೆ ಬಳಸಲ್ಲ, ಶ್ರೀ ಅನ್ನುವುದನ್ನ ಲಕ್ಷ್ಮಿಗೆ ಬಳಸ್ತಾರೆ. ಅಂದರೆ ಲಕ್ಷ್ಮಿಯ ಅನುಗ್ರಹ ಇರುತ್ತದೆ. ಲಕ್ಷ್ಮಿ ಅಂದ್ರೆ ಮಂಗಳಮಯವಾಗಿರ್ತಕ್ಕಂಥ ಒಂದು ಶಕ್ತಿ. ಶ್ರೀ ಇರುತ್ತೆ ಅಂದ್ರೆ ಎಂತೆಂಥದ್ದು ಐಶ್ವರ್ಯ ಅಲ್ರಿ, ಅದು ಸಕ್ರಮವಾಗಿ, ವಿದ್ಯುಕ್ತವಾಗಿ, ನ್ಯಾಯಯುತವಾಗಿ, ಧಾರ್ಮಿಕವಾಗಿರತಕ್ಕಂತಹ ಐಶ್ವರ್ಯ ಶ್ರೀ. ವಿಜಯ ಅಂದ್ರೆ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಜಯಗಳಿಸ್ತಕ್ಕಂಥದ್ದು, ಸೋಲು ಇಲ್ಲದೇ ಇರತಕ್ಕಂಥದ್ದು. ತತ್ರ ಶ್ರೀ ವಿಜಯೋ ಭೂತಿ, ಅದರಿಂದಾಗಿ ವಿಶೇಷವಾಗಿರತಕ್ಕಂಥ ಭೂತಿ. ಭೂತಿ ಅಂದ್ರೆ ಐಶ್ವರ್ಯ ಅಂತ. ಅಂದರೆ ಮಂಗಳಮಯವಾಗಿರತಕ್ಕಂತಹ ಸುಖ ಸಂಪತ್ತುಗಳ ಜೊತೆಗೆ
ವಿಜಯವೂ ಬಂದು ತನ್ಮೂಲಕ ಲೌಕಿಕವಾಗಿರತಕ್ಕಂತಹ ಹಣ ಸಂಗ್ರಹವು ನಮಗೆ ಸಾಕಷ್ಟು ಆಗುತ್ತದೆ, ಅಧಿಕಾರ ಸಿಗುತ್ತೆ, ಸಂಪತ್ತು ಸಿಗುತ್ತೆ. ಯಾವಾಗ ಈ ಶ್ರೀಕೃಷ್ಣಾರ್ಜುನರ ಈ ಸ್ಥಿತಿಯ ಚಿತ್ರ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ. ಅದು ಕಾರಣ ಈ ಬಗ್ಗೆ ಮಾತಾಡ್ತಾ ನಾನು ಹೇಳ್ತಕ್ಕಂಥ ಕೊನೆಯ ವಾಕ್ಯ ಏನಪ್ಪಾ ಅಂದ್ರೆ, ಭಗವದ್ಗೀತೆಯ ಪಠಣ ಮಾಡತಕ್ಕದ್ದು ಮಹಾಯೋಗ್ಯ. ಪ್ರತಿನಿತ್ಯವೂ ಭಗವದ್ಗೀತೆಯ ಒಂದು ಅಧ್ಯಾಯವನ್ನಾದರೂ ಓದಬೇಕು. ಬಹಳ ಮಂದಿ ಭಗವದ್ಗೀತೆಯ ಕನಿಷ್ಠ ಒಂದು 10 ಶ್ಲೋಕಗಳನ್ನಾದರೂ ಓದಿ ಮಲಕ್ಕೊಳ್ತಾರೆ ಎನ್ನುವುದು ಜನಜನಿತವಾಗಿರತಕ್ಕಂಥ ವಿಷಯ. ಹೀಗಾಗಿ ಅತ್ಯಂತ ಉತ್ತಮವಾಗಿರತಕ್ಕಂಥದ್ದು ಭಗವದ್ಗೀತೆಯ ಪಾರಾಯಣ ಪ್ರತಿನಿತ್ಯ. ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಅತ್ಯಂತ ಸರಳವಾಗಿ, ಅತ್ಯಂತ ಸುಲಭವಾಗಿ ಅವರನ್ನು ನೆನಪಿಸಿಕೊಳ್ಳತಕ್ಕದ್ದು. ಕೃಷ್ಣನ ಮಂಗಳಮಯ ವಿಗ್ರಹವನ್ನು ನನ್ನ ತಲೆಯಲ್ಲಿ ದಾಖಲು ಮಾಡಿಕೊಳ್ಳತಕ್ಕಂಥದ್ದು, ಹಾಗೂ ನಿಶ್ಶಕ್ತನಾಗಿ ದಾರಿ ಕಾಣದೆ ಕೈ ಚೆಲ್ಲಿ ಕುಳಿತ ಅರ್ಜುನನಿಗೆ ಪುನಃ ಸ್ಫೂರ್ತಿಯನ್ನು ನೀಡಿ ಯುದ್ಧಕ್ಕೆ ಸಿದ್ಧನನ್ನಾಗಿ ಮಾಡಿ ಆ ಗಂಡುಗಲಿಯಾದಂತಹ ಅರ್ಜುನನ ಚಿತ್ರ ಇದು ನಮ್ಮ ಕಣ್ಣು ಮುಂದಿರಬೇಕು. ಹಾಗಿರಬೇಕಾಗಿದ್ರೆ ಅಂಥದ್ದೊಂದು ಪಟ ನಮ್ಮ ಮನೆಯಲ್ಲಿರಬೇಕು. ಭಗವದ್ಗೀತೆಯ ನಿತ್ಯ ಪಾರಾಯಣಕ್ಕೆ ಭಗವದ್ಗೀತೆ ಪುಸ್ತಕ ಇರಬೇಕು. ದರ್ಶನಕ್ಕೆ, ನೋಟಕ್ಕೆ, ಕಂಡಾಗೆಲ್ಲ ಕಾಣಲಿಕ್ಕೆ ಶ್ರೀಕೃಷ್ಣಾರ್ಜುನರ ಇಂತಹ ಪಟವನ್ನು ಮನೆಯಲ್ಲಿ ಉಳಿಸಿಕೊಳ್ತಕ್ಕಂಥದ್ದು ಬಹಳ ಮಂಗಳಕರವಾಗಿರುತ್ತೆ. ಇಷ್ಟನ್ನು ಹೇಳ್ತಾ ಭಗವದ್ಗೀತೆಯ ಬಗ್ಗೆ ನಾವು ಅತ್ಯಂತ ಸ್ಥೂಲವಾಗಿ ನೋಡಿದ್ದೇವೆ. ಆಸಕ್ತರಾಗಿರತಕ್ಕಂಥವರು, ತಾತ್ವಿಕರಾಗಿರತಕ್ಕಂಥವರು ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವನ್ನು ಅಧ್ಯಯನ ಮಾಡಬೇಕು, ತಪಸ್ಸು ಮಾಡಬೇಕು, ಪಾರಾಯಣ ಮಾಡಬೇಕು, ಪರಾಂಬರಿಸಬೇಕು ಅಂತ ಹೇಳ್ತಾ ಭಗವದ್ಗೀತೆಯ ಮುಕ್ತಾಯವನ್ನು ಮಾಡಿ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಯುದ್ಧ ಇನ್ನೂ ಆರಂಭ ಆಗಿಲ್ಲ. ಯುದ್ಧ ಆರಂಭಕ್ಕೆ ಮುನ್ನವೇ ಇಷ್ಟೆಲ್ಲ ಆಯ್ತು. ಆಶ್ಚರ್ಯ ಏನು ಅಂದ್ರೆ 700 ಶ್ಲೋಕಗಳಿದೆ. ಆ 700 ಶ್ಲೋಕಗಳ ಸುಮ್ಮನೆ ಹೇಳಬೇಕು ಅಂದ್ರೆ 3 ಗಂಟೆ ಬೇಕಾಗುತ್ತೆ. ಅದರೊಳಗೆ ಅರ್ಜುನನಿಗೆ ತಿಳಿಯುವಂತೆ ಶ್ರೀಕೃಷ್ಣ ಹೇಳಬೇಕಾಗಿದೆ. ಯುದ್ಧ ಮಧ್ಯದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಷಯ. ಹಾಗೆ ಕೃಷ್ಣ ಪಾಠ ಮಾಡ್ತಾ ಇದ್ದಾನೆ, ಅರ್ಜುನ ಕೇಳಿಸಿಕೊಳ್ತಾ ಇದ್ದಾನೆ, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಯುದ್ಧ ಭೂಮಿಯಲ್ಲಿ ಬಹುಶಃ ಪ್ರಪಂಚದಲ್ಲಿ ಒಂದೇ ಒಂದು ಕಡೆ ಇಂಥದ್ದೊಂದು ಪಾಠ ನಡೆಯಿತು ಅಂದ್ರೆ ಅದು ಭಾರತದಲ್ಲಿ, ಅದು ಭಗವದ್ಗೀತೆ. ಅದನ್ನು ಕೇಳಿಸಿಕೊಂಡರಲ್ಲ ಅವರು ಮಹಾಪುಣ್ಯವಂತರು. ಆಶ್ಚರ್ಯ ಮತ್ತು ಆಶ್ಚರ್ಯ, ವಿರೋಧ ಪಕ್ಷದವರೆಲ್ಲ ಕೇಳಿಸ್ಕೊಳ್ತಾ ನಿಂತುಕೊಂಡಿದ್ದಾರೆ. ಕೃಷ್ಣನ ಉಪದೇಶ ಅಂಥದ್ದು, ಕೃಷ್ಣನ ಸಾನ್ನಿಧ್ಯ ಅಂಥದ್ದು. ಭೀಷ್ಮಾಚಾರ್ಯರು ಕೈ ಕಟ್ಟಿ ಕಣ್ಣು ಮುಚ್ಚಿ ಕೇಳಿಸ್ಕೊಳ್ತಾ ಇದ್ರು ಅಂತ ಕಾಣುತ್ತೆ ಇಷ್ಟೊತ್ತು. ಅಂತೂ ಏನೇನು ಪ್ರಾರಂಭದಲ್ಲಿ ಯುದ್ಧಾರಂಭಕ್ಕೆ ಮುನ್ನ ಏನೇನಾಗಬೇಕಾಯ್ತೋ ಅದೆಲ್ಲ ಆಯ್ತು. ಧರ್ಮರಾಯ ಬಂದಿದ್ದಾಯ್ತು, ಭೀಷ್ಮಾಚಾರ್ಯರಿಗೂ ದ್ರೋಣಾಚಾರ್ಯರಿಗೂ ನಮಸ್ಕಾರ ಮಾಡಿದ್ದಾಯ್ತು, ನಿಮ್ಮ ಕಡೆಯಿಂದ ಯಾರಾದರೂ ನಮ್ಮ ಕಡೆ ಬಂದು ಸೇರ್ಕೊಳ್ಳಿದ್ರೆ ಸೇರ್ಕೊಳ್ಳಿ ಅಂತ ಹೇಳಿದ್ದಾಯ್ತು, ಯುಯುತ್ಸು ಆ ರೀತಿ ಬಂದು ಸೇರ್ಕೊಂಡಿದ್ದಾಯ್ತು. ಹೀಗೆಲ್ಲ ಆಯ್ತು. ಭಗವದ್ಗೀತೆ ಉಪದೇಶವೂ ಆಯ್ತು. ಇನ್ನೇನೆಲ್ಲವೂ ಯುದ್ಧಾರಂಭವೋ. ಇದನ್ನ ನಾವು ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕಾದ್ದೇನು ಅಂದ್ರೆ, ಯುದ್ಧಕ್ಕೆ ಸಿದ್ಧರಾಗುವುದು ಬೇರೆ, ಯುದ್ಧಕ್ಕೆ ಸಂಗ್ರಹ ಮಾಡಿಕೊಳ್ಳುವುದು ಬೇರೆ, ಯುದ್ಧಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬರತಕ್ಕದ್ದು ಬೇರೆ, ಇನ್ನೇ ಯುದ್ಧ ಶುರುವಾಗುತ್ತೆ ಅನ್ನುವುದು ಬೇರೆ. ಆದರೆ ಇಬ್ಬರೂ ಪರಸ್ಪರ ಒಪ್ಪಿಗೆ ಇಲ್ಲದೆ, ತೂರ್ಯನಾದವಾಗದೆ ಯುದ್ಧ ಶುರುವಾಗ್ತಾ ಇರಲಿಲ್ಲ. ಇದಕ್ಕಿದೆಗೆ ಕಿತ್ತಾಳೋದು ಕಚ್ಚಾಳೋದು ಅಲ್ಲ. ಸಿದ್ಧರಿದ್ದೀರೇನಪ್ಪ ಸಾವಧಾನ್
ಅಂತ ಹೇಳಿ ಯುದ್ಧ ಆರಂಭ ಆಗೋದು. ಹೀಗೆ ಈಗ ಈರುವರು ಸೇನಾಧಿಪತಿಗಳು, ಈ ಕಡೆ ಧೃಷ್ಟದ್ಯುಮ್ನ, ಆ ಕಡೆ ಭೀಷ್ಮಾಚಾರ್ಯರು ಇಬ್ಬರು ಒಪ್ಪಿಗೆ ಕೊಟ್ಟಿದ್ದಾರೆ. ಯುದ್ಧ ಆರಂಭ ಆಯಿತು, ಶುರುವಾಯಿತು. ಒಂದು ಅಂಶವನ್ನು ನಾನು ಪ್ರಾರಂಭದಲ್ಲೇ ಹೇಳ್ಬಿಡ್ತೀನಿ. ಮಹಾಭಾರತದಲ್ಲಿ ಈ ಯುದ್ಧ ಪಂಚಕ ಇದೆಯಲ್ಲ, ಈ ಯುದ್ಧದ ವಿಸ್ತಾರ ಇದೆಯಲ್ಲ, ಬಹಳ ದೊಡ್ಡದು, ಬಹಳ ದೊಡ್ಡದು, ಬಹಳ ದೊಡ್ಡದು. ಹೊಡೆಯೋದು, ಬಡಿಯೋದು, ಕಡಿಯೋದು, ಹಾಗೆ ಮಾಡದ ಅನ್ನೋದು, ಹೀಗೆ ಹೇಳ್ದ ಅನ್ನೋದು, ಆ ರೀತಿ ಬೈದ ಅನ್ನೋದು, ಈ ಸೀಳ್ದ ಅನ್ನೋದು, ಇಂಥದ್ದು ಬಹಳ ವಿಸ್ತಾರವಾಗಿ ಬರುತ್ತೆ. ನನಗೆ ವೈಯಕ್ತಿಕವಾಗಿ ಯುದ್ಧ ಚಿತ್ರಣದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ್ದರಿಂದ ಮತ್ತು ಸಾಮಾನ್ಯವಾಗಿ ಅದೇ ಹೊಡೆತ, ಅದೇ ಬರ್ತಾ, ಅದೇ ಅಂಥದ್ದೇ. ನಾನು ಯುದ್ಧದ ಭಾಗಗಳನ್ನು ಆದಷ್ಟೂ ಬಿಟ್ಟು ಬಿಟ್ಟಿದ್ದೇನೆ, ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೂ ಯಾವ ಯುದ್ಧ ಭಾಗದಲ್ಲಿ ಕಥನಾತ್ಮಕವಾದ ಅಂಶಗಳು ಇರುತ್ತೆ, ಕಾವ್ಯ ಭಾಗಗಳು ಇರುತ್ತೆ, ಅವುಗಳನ್ನು ಹೆಚ್ಚು ನೋಡಲಿಕ್ಕೆ ಪ್ರಯತ್ನ ಪಡಬಹುದು. ಆದ್ದರಿಂದ ಇನ್ನು ಮುಂದೆ ಮಾಡತಕ್ಕಂಥ ಉಪನ್ಯಾಸಗಳು ಧರ್ಮರಾಯನ ಪಟ್ಟಾಭಿಷೇಕದ ತನಕ ವಿಶೇಷವಾಗಿ ಯುದ್ಧಗಳಿಗೆ ಸಂಬಂಧಪಟ್ಟಿದೆ. ಅದು ಭೀಷ್ಮ ಪರ್ವ ಇರಲಿ, ದ್ರೋಣ ಪರ್ವ ಇರಲಿ, ಶಲ್ಯ ಪರ್ವ ಇರಲಿ, ಯಾವ ಪರ್ವವಾದರೂ ಇರಲಿ, ಅಲ್ಲಿ ಹೆಚ್ಚಿಗೆ ಸೈನಿಕರು ಹೊಡೆದಾಡತಕ್ಕಂಥದ್ದನ್ನ, ಸಣ್ಣ ಪುಟ್ಟ ಯುದ್ಧದ ಪುನರಾವರ್ತನೆಗಳನ್ನ, ಅವುಗಳನ್ನೆಲ್ಲ ನಾನು ಹೇಳದೆ ಪ್ರಧಾನವಾಗಿರತಕ್ಕಂಥವರ ರೋಚಕತೆ ಏನಾದರೂ ಇದ್ರೆ ಅಂತಹ ಯುದ್ಧ ಪ್ರಸಂಗಗಳನ್ನು ಮಾತ್ರ ಈ ಉಪನ್ಯಾಸದಲ್ಲಿ ಗಮನಿಸ್ತಾ ಹೋಗ್ತೀನಿ ಅಂತ ಅಂದುಕೊಳ್ಳೋಣ. ಹೀಗಾಗಿ ಈ 1ನೇ ದಿವಸ ಯುದ್ಧ, 2ನೇ ದಿವಸ ಯುದ್ಧ ಎಲ್ಲ ನಡೀತು. ಸೈನಿಕರಿಗೂ ನಡೀತು, ಅಥವಾ ಕೆಲವು ಪ್ರಮುಖರಿಗೂ ಇತ್ತಂಡದಲ್ಲಿಯೂ ಯುದ್ಧ ನಡೀತು. ಒಂದ್ಸಲ ಅವರು ಸೋಲೋ ಹಾಗಾಯ್ತು, ಒಂದೊಂದ್ಸಲ ಇವರು ಸೋಲೋ ಹಾಗಾಯ್ತು, ಹೀಗೆಲ್ಲ ಆಯ್ತು. 2 ದಿವಸಗಳ ಯುದ್ಧ ಮುಕ್ತಾಯವಾಗಿಬಿಟ್ಟಿದೆ. 3ನೇ ದಿವಸದ ಯುದ್ಧ ಆರಂಭ ಆಗಿದೆ. ಈ 3ನೇ ದಿವಸದ ಯುದ್ಧ ಅಷ್ಟೊತ್ತಿಗಾಲೇ ಸ್ವಲ್ಪ ಯುದ್ಧದ ಬಿಸಿ ಜಾಸ್ತಿ ಆಗಿದೆ. ವಾಸ್ತವವಾಗಿ ಯುದ್ಧದಲ್ಲಿ ಗೆಲುವು ಹೇಗೆ ಈಗ ಅಂದರೆ, ಈರುವರು ನಾಯಕರಲ್ಲಿ ಯಾರಾದರೂ ಒಬ್ಬ ನಾಯಕನನ್ನ ಸಾಯಿಸಬೇಕು, ಅಥವಾ ನಾಯಕನನ್ನ ಸೆರೆ ಹಿಡಿಬೇಕು. ಇಲ್ಲ, ಪಾಂಡವರು ದುರ್ಯೋಧನನನ್ನು ಸಾಯಿಸಬೇಕು, ಅಥವಾ ದುರ್ಯೋಧನನ ಸೆರೆ ಹಿಡಿಬೇಕು, ಅಥವಾ ಕೌರವರು ಪಾಂಡವರಲ್ಲಿ ಧರ್ಮರಾಯನನ್ನ ಸಾಯಿಸಬೇಕು ಅಥವಾ ಸೆರೆ ಹಿಡಿಬೇಕು. ಅದು ನಿರೀಕ್ಷಣೆ. ಇದು ಭೀಷ್ಮಾಚಾರ್ಯರಿಗೆ ಇರತಕ್ಕಂಥ ಗುರಿ ಎಂದರೆ ಧರ್ಮರಾಯನನ್ನು ಸಾಯಿಸುವುದು ಅಥವಾ ಸೆರೆ ಹಿಡಿಯುವುದು. ಆದರೆ ಅವರು ಧರ್ಮರಾಯನನ್ನು ಸಾಯಿಸಲ್ಲ. ಮುಂದೆ ಬರ್ತಕ್ಕಂಥ ದ್ರೋಣಾಚಾರ್ಯರು ಸಾಯಿಸುವುದಕ್ಕೆ ಪ್ರಯತ್ನ ಪಡಲ್ಲ. ಯಾಕೆಂದ್ರೆ ಮೊದಲಿನಿಂದ ಹೇಳ್ಕೊಂಡು ಬಂದಿದ್ದಾರೆ, ನಾವು ಧರ್ಮಪಕ್ಷಪಾತಿಗಳು, ಅವರು ಪಾಂಡವರು ಧರ್ಮಪಕ್ಷಪಾತಿಗಳಾದ್ರಿಂದ ಅವರ ಬಗ್ಗೆ ನಮಗೆ ಮೃದು ಹೃದಯ ಇದೆ, ಆದ್ರಿಂದ ಅವರು ಸಾಯಿಸಲ್ಲ. ಕನಿಷ್ಠ ಸೆರೆ ಆದರೂ ಹಿಡಿಬೇಕು. ಹೀಗಾಗಿ ಭೀಷ್ಮಾಚಾರ್ಯರು 2 ದಿವಸಗಳಿಂದ ಧರ್ಮರಾಯನನ್ನು ಸೆರೆ ಹಿಡಿಯಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಈ ಕಡೆಯಿಂದ ಪಾಂಡವರೆಲ್ಲರೂ ಧರ್ಮರಾಯನೊಬ್ಬರನ್ನು ಬಿಟ್ಟು ಸಾಮಾನ್ಯವಾಗಿ ಯುದ್ಧಕ್ಕೆ ಬರೋದಿಲ್ಲ, ಯಾವುದೋ ಒಂದೇ ಒಂದ್ಸಲ ಬರ್ತಾನೆ, ಅದನ್ನು ನಾನು ಮಾತಾಡ್ತೀನಿ ಆಮೇಲೆ. ಪಾಂಡವರೆಲ್ಲರೂ ಭೀಷ್ಮಾಚಾರ್ಯರ ಮೇಲೆ ಯುದ್ಧವನ್ನು ಸಾರ್ತಾ ಇದ್ದಾರೆ. ಆದರೆ ಭೀಷ್ಮಾಚಾರ್ಯರನ್ನು ಸೋಲ್ಸೋಕ್ಕಾಗತ್ತೇನ್ರಿ? ಅವರ ಕಾಲದಲ್ಲಿನ ಅತ್ಯಂತ ಮಹಾಯೋಧ ಅಂದ್ರೆ ಭೀಷ್ಮಾಚಾರ್ಯರು. ಅವರನ್ನ ಮೀರಿಸೋಕೆ ಯಾರಿಗೂ ಸಾಧ್ಯ ಇಲ್ಲ. ದ್ರೋಣಾಚಾರ್ಯರು ಈ ಕಡೆ ಪಾಂಡವರಿಗೆ, ಆ ಕಡೆ ಕೌರವರಿಗೆ, ಅಥವಾ ಉಳಿದ ಎಲ್ಲ ರಾಜರುಗಳಿಗೂ ಯುದ್ಧ ವಿದ್ಯೆಯನ್ನು ಪಾಠ ಮಾಡಿದ್ದರೂ ಅಂತಹ ದ್ರೋಣಾಚಾರ್ಯರು ಕೂಡ ಭೀಷ್ಮಾಚಾರ್ಯರಿಗೆ ಹೋಲಿಸದೆ ಅರ್ಧದಷ್ಟು ಶಕ್ತರು. ನಾವು ಫಲಿತವನ್ನು ನೋಡ್ತೀವಿ.
ಭೀಷ್ಮಾಚಾರ್ಯರು 10 ದಿವಸಗಳ ಕಾಲ ಯುದ್ಧವನ್ನು ಮಾಡಿದ್ರೆ ದ್ರೋಣಾಚಾರ್ಯರು ಯುದ್ಧ ಮಾಡಿದ ಕೇವಲ 5 ದಿವಸಗಳಷ್ಟೇ ಅಂತಂತ. ಹೀಗಾಗಿ ಅಂತಹ ಶಕ್ತರಾಗಿದ್ದಂಥವ್ರು ಭೀಷ್ಮಾಚಾರ್ಯರು, ಅವನು ಸೋಲ್ಸಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅವರು ಯುದ್ಧ ವಿದ್ಯೆಯನ್ನು ಕಲಿತಿದ್ದು ಪರಶುರಾಮರಿದ್ದ. ಆಗಿನ ಕಾಲದಲ್ಲಿ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕಂಡ ಕ್ಷತ್ರಿಯರನ್ನೆಲ್ಲ ಕೆಡವಿಸಿ ಪರಾಕ್ರಮವನ್ನು ಮೆರೆದಿದ್ದವರು ಪರಶುರಾಮರು. ಅವರ ಶಿಷ್ಯ ಭೀಷ್ಮಾಚಾರ್ಯರು. ಇಷ್ಟೇ ಅಲ್ಲ, ಅವರು ಹುಟ್ಟಿದ ನಂತರ ಗಂಗಾದೇವಿ ಆತನನ್ನು ಕರ್ಕೊಂಡು ಸ್ವರ್ಗಕ್ಕೆ ಹೋಗಿ ಅಲ್ಲೆಲ್ಲ ವಿದ್ಯೆಯನ್ನು ಕಲಿಸಿಕೊಟ್ಟಿರ್ತಾಳೆ. ಹೀಗಾಗಿ ಅಲ್ಲಿಂದಲೂ ಆ ಶಕ್ತಿ ಅವರಿಗೆ ಪ್ರಾಪ್ತವಾಗಿರುತ್ತೆ. ಇಷ್ಟೇ ಅಲ್ಲ, ಅವರು ಇಚ್ಛಾಮರಣಿ, ತಂದೆ ಕೊಟ್ಟಿರತಕ್ಕಂಥವರ ಮರಣವೂ ನಿನ್ನಿಚ್ಛೆ ಹೋಗೆಂದ. ಸಾವು ನಿನಗೆ ಬರೋ ಹಾಗೆ ಇಲ್ಲ, ಬಾ ಅಂತ ನೀನು ಕರಿಬೇಕು, ನಿನ್ನಿಚ್ಛೆ. ನೀನು ಕರೆದಾಗ ಮರಣ ಬರಬೇಕೆ, ಅಲ್ಲಿ ಮರಣ ಎಲ್ಲರಿಗೂ ಬರೋ ಹಾಗೆ ತನ್ನಿಂದ ತಾನೇ ಬರೋ ಹಾಗಿಲ್ಲ. ಇಷ್ಟೆಲ್ಲ ಕಾರಣಗಳಿದೆ ಭೀಷ್ಮಾಚಾರ್ಯರನ್ನ ಎದುರಿಸುವುದು ಎಷ್ಟು ಕಷ್ಟ ಅಂತ ಅನ್ನಲಿಕ್ಕೆ. ಹೀಗಾಗಿ ಈ ಕಡೆ ಪಾಂಡವರಿಗೆ ಅಂದ್ರೆ ವಿಶೇಷವಾಗಿ ಅರ್ಜುನನಿಗಾಗಲಿ ಭೀಮನಿಗಾಗಲಿ ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧವನ್ನು ಮಾಡಿ ಸೋಲಿಸಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಹೇಳಿದಾಗೆ ಭೀಷ್ಮಾಚಾರ್ಯರಿಗೆ ಧರ್ಮರಾಯನನ್ನ ಸೆರೆ ಹಿಡಿಯೋದಕ್ಕಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅರ್ಜುನ ಇದ್ದಾನೆ. ಮೊದಲನೇ ದಿವಸದ ಯುದ್ಧದಲ್ಲಿಯೇ ಭೀಮನ ಜೊತೆಗೆ ಭೀಷ್ಮಾಚಾರ್ಯ ಯುದ್ಧ ಮಾಡಿ ಭೀಮನನ್ನು ಸೋಲಿಸಿದ್ರು. ಈ 2 ದಿವಸಗಳಲ್ಲಿ ಏನೂ ಅಂಥ ಪ್ರಗತಿ ಕಾಣಲಿಲ್ಲ. ಹೀಗಾಗಿ ಇದು 3ನೇ ದಿವಸ. ಈ ದಿವಸ ಭೀಷ್ಮಾಚಾರ್ಯರು ನಿರ್ಣಯಿಸಿದರು, ಏನಾದರೂ ಮಾಡಿ ನಾನು ಅರ್ಜುನನನ್ನು ಸೋಲಿಸಬೇಕು, ಸೋಲಿಸುತ್ತೇನೆ, ಅರ್ಜುನನನ್ನು ಸೋಲಿಸುವ ಮೂಲಕ ಧರ್ಮರಾಯನ ಹತ್ತಿರಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದು ಅವರ ಲೆಕ್ಕಾಚಾರ. ಯುದ್ಧ ನಡೀತಾ ಇದೆ, ಬಾಣಪ್ರಯೋಗಗಳಾಗ್ತಾ ಇದೆ. ಈ ಕಡೆ ಅರ್ಜುನ ಏನು ಕಡಿಮೆ ಇಲ್ಲ, ಅವನು ಬಾಣಪ್ರಯೋಗ, ಈ ಕಡೆ ಭೀಷ್ಮಾಚಾರ್ಯರು ಆಗ್ತಾ ಇದೆ. ಆದರೆ ಭೀಷ್ಮಾಚಾರ್ಯರ ಯುದ್ಧ ಕೌಶಲ್ಯ ಎಷ್ಟು ಇತ್ತೋ ಆ ಪ್ರಖರತೆ ಬರ್ತಾ ಇಲ್ಲ. ಪ್ರಖರತೆ ಬರ್ತಾ ಇಲ್ಲ ಅಂದ್ರೆ ಭೀಷ್ಮಾಚಾರ್ಯರಿಂದ ಬರ್ತಿಲ್ಲ ಅಂತ ಅರ್ಥ ಅಲ್ಲ, ಆದರೂ ಫಲಿತದಲ್ಲಿ ಪರಿವಸನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಏನು? ಭೀಷ್ಮಾಚಾರ್ಯ ಯಾವುದೋ ಅಸ್ತ್ರ ಪ್ರಯೋಗ ಮಾಡ್ತಾರೆ, ಅದು ಹೋಗಿ ಅರ್ಜುನ ಹೊಡಿಬೇಕು, ಇತ್ಯಾದಿ ಇತ್ಯಾದಿ. ಹಾಗಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂದ್ರೆ ಭೀಷ್ಮಾಚಾರ್ಯರಿಗೆ ಗೊತ್ತಾಯ್ತು ಯಾಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಸೂತ್ರಧಾರಿ ರಥವನ್ನು ಚಲಿಸುತ್ತಿದ್ದಾನೆ. ಕೃಷ್ಣ ಯಾವ ರೀತಿಯಲ್ಲಿ ರಥವನ್ನು ಚಲಿಸುತ್ತಿದ್ದಾನೆ ಅಂದ್ರೆ ಭೀಷ್ಮಾಚಾರ್ಯರು ಬಿಡ್ತಾ ಇರತಕ್ಕಂಥ ಅಸ್ತ್ರಗಳೆಲ್ಲ ವ್ಯರ್ಥವಾಗುವಂತೆ ಆಗ್ತಾ ಇದೆ. ಆ ರೀತಿ ಆ ರಥವನ್ನ ಚಾಕಚಕ್ಯತೆಯಿಂದ ಓಡಿಸ್ತಾ ಇದ್ದಾನೆ. ಇರಬಹುದು ಭೀಷ್ಮಾಚಾರ್ಯರು ಬಿಟ್ಟು ಬಾಣಗಳು ಅರ್ಜುನನು ಹೊಡೆದಿರಬಹುದು, ಆತನ ಗಾಯ ಆಗಿರಬಹುದು, ಅರ್ಜುನ ಬಿಟ್ಟಿರೋ ಬಾಣಗಳನ್ನ ಭೀಷ್ಮಾಚಾರ್ಯರು ಖಂಡಿಸಿರಬಹುದು, ಎಲ್ಲ ನಡೀತಾ ಇದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಭೀಷ್ಮಾಚಾರ್ಯರ ಬಾಣ ಪ್ರಯೋಗ ಫಲಿತವನ್ನು ಕೊಟ್ಟಿಲ್ಲ. ಇದೀಗ ಭೀಷ್ಮಾಚಾರ್ಯರು ನಿರ್ಣಯ ಮಾಡಿದರು, ನಾನು ಅರ್ಜುನನನ್ನು ಸೋಲಿಸಬೇಕಾಗಿದ್ದರೆ ಮೊದಲು ಅರ್ಜುನನಿಗೆ ರಕ್ಷಣೆಯನ್ನು ಕೊಡ್ತಾ ಇರತಕ್ಕಂಥ ಕೃಷ್ಣನನ್ನು ಸೋಲಿಸಬೇಕು. ಕೃಷ್ಣ ನಿಶ್ಶಕ್ತನಾಗುವಂತೆ ಮಾಡಬೇಕು. ಕೃಷ್ಣ ರಥವನ್ನು ಓಡಿಸುವುದನ್ನು ನಿಲ್ಲಿಸುವಂತೆ ನಾನು ಮಾಡಬೇಕು, ಅವಾಗ ಅರ್ಜುನ ಹೊಡಿಬೇಕು ಅಂತ. ಹೀಗಾಗಿ ಭೀಷ್ಮಾಚಾರ್ಯ ಏನ್ ಮಾಡಿದರು, ಬಾಣಗಳನ್ನ ಬಿಟ್ಟು ಕೃಷ್ಣನ ಹಣೆಗೆ ಗುರಿಯಿಟ್ಟು ಹೊಡೆದರು. ಕುಮಾರವ್ಯಾಸ ಬಹಳ ಸುಂದರವಾಗಿ ಬರೀತಾನೆ. ಏನಂತ ಬರೀತಾನೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸೋಣವೇ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸಿನ ಫಲ, ಉಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲ, ಬಹುದೀ ಭಾರತದೊಳೊಂದಕ್ಷರವನಾದರಿಸಿ ಕೇಳ್ದರಿಗೆ.